ನಟ ದ್ವಾರಕೀಶ್ ಅವರ ನಿಧನದ ಹಿನ್ನೆಲೆ ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಸಾರಾ ಗೋವಿಂದ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಅವರ ಒಡನಾಟದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸರ್, ಮೋಸ್ಟ್ಲಿ ಇದು ಸ್ಯಾಂಡಲ್ವುಡ್ಗೆ ನುಂಗಲಾರದ ತುಪ್ಪ, ಒಂಥರ ಶಾಕಿಂಗ್ ವಿಚಾರ ಇದು. ಯಾವಾಗ ಗೊತ್ತಾಯ್ತು? ತಾವು ಕೂಡ ಅಂತಿಮ ದರ್ಶನ ಪಡೆದುಕೊಂಡ್ರಿ. ಹೇಗೆ ನೆನಪು ಮಾಡ್ಕೊಳ್ತೀರಿ ಈ ಸಂದರ್ಭದಲ್ಲಿ ದ್ವಾರಕೀಶ್ ಅವರನ್ನ? ನನಗೆ ಬೆಳಗ್ಗೆ 11 ಗಂಟೆಗೆ ಮಾಧ್ಯಮದ ಮುಖಾಂತರ ನನಗೆ ಅವರ ಸಾವು ಖಚಿತವಾಯಿತು. ದೂರವಾಣಿ ಮಾಡಿದ ತಕ್ಷಣ ಯೋಗಿಯವರು ಅದು ಖಚಿತಪಡಿಸಿದ್ರು, ತಂದೆಯವರು ತೀರ್ಕೊಂಡಿದ್ದಾರೆ ಅಂತ ಹೇಳಿ. ನನ್ನ ಅವರ ಒಡನಾಟ ಸುಮಾರು 40-45 ವರ್ಷಗಳ ಒಡನಾಟ. ಅನೇಕ ಸಾರಿ ನಾವು ಅವರು ಜಗಳ ಮಾಡಿದ್ವಿದೆ, ಮತ್ತೊಂದಿದೆ. ಏನೇ ಆದರೂ ಅಂತಹ ಒಬ್ಬ ನಿರ್ಮಾಪಕನ ನಾನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಎಂಥ ಚಿತ್ರಗಳನ್ನು ಕೊಟ್ಟರು ಅವರು. ವೀರಸ್ವಾಮಿ ಅವರು ಅಂತವರು, ರಾಜ್ಕುಮಾರ್ ಅಂತವರು, ವಿಷ್ಣುವರ್ಧನ್, ಎಂತೆಂಥವ್ರನ್ನ ಅವರು ಪರಿಚಯ ಮಾಡಿಕೊಟ್ರು. ತುಂಬಾ ಒಡನಾಟ ಇದ್ದಿದ್ದು ಗಾಂಧಿನಗರದಲ್ಲಿ. KCN ಸಂಸ್ಥೆ ಮತ್ತು ವೀರಸ್ವಾಮಿ ಅವರ ಜೊತೆ ತುಂಬಾ ಒಡನಾಟ ಇತ್ತು ಅವರಿಗೆ. ಹಾಗಾಗಿ ನಾವು ಗಾಂಧಿನಗರದಲ್ಲಿ ಅವ್ರನ್ನೆಲ್ಲ ನೋಡಿಕೊಂಡು ಬೆಳೆದಂಥವ್ರು. ನಾವು ನಿರ್ಮಾಪಕನಾದಾಗ ನನಗೊಂದು ಮಾತು ಹೇಳಿದ್ರು, ನೋಡು, ದುಡ್ಡು ಸಂಪಾದನೆ ಮಾಡೋದು ತುಂಬಾ ಕಷ್ಟ, ಕಳೆಯೋದು ಬಹಳ ಸುಲಭ. ಅದಕ್ಕೆ ದಾರಿ ಚಿತ್ರರಂಗ. ಅದನ್ನು ನೋಡಿಕೊಂಡು ಚಿತ್ರ ಮಾಡೋದನ್ನ ಕಲಿಬೇಕು ಅಂತ ಹೇಳಿಬಿಡುವಂಥವರು ನನಗೆ ದ್ವಾರಕೀಶ್ ಅಣ್ಣವರು. ಅನೇಕ ಸಂದರ್ಭಗಳಲ್ಲಿ ಅವರು ನನ್ನ ಕನ್ನಡ ಪರ ಹೋರಾಟಗಳನ್ನು ನೋಡಿ ಬೆಂತಡ್ದಂಥವ್ರು. ಅವ್ರು ಕೇವಲ ಒಂದು ನಿರ್ಮಾಪಕನಾಗಿ ಅಲ್ಲ, ಕನ್ನಡದ ಬಗ್ಗೆನೂ ಕೂಡ ಅಷ್ಟೇ ಕಾಳಜಿ ಇತ್ತು. ಅಂತ ಒಬ್ಬ ನಿರ್ಮಾಪಕ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವ್ರ ಮಾರ್ಗದರ್ಶನ ಇನ್ನೂ ಬೇಕಾಗಿತ್ತು, ಬಹಳಷ್ಟು ಜನ ಈಗಿನ ಪೀಳಿಗೆಗೆ ಬೇಕಾಗಿತ್ತು. ಆದರೆ ಅವ್ರು ಯಾವತ್ತೂ ಕೂಡ ಅವರ ನಾಡಿ ಮಿಡಿತ ಹೆಂಗಿತ್ತು ಅಂದರೆ, ನಮಗೆ ಹತ್ತಿರದಿಂದ ಬಲ್ಲಂಥವ್ರು. ಬೆಳಿಗ್ಗೆ ಆದರೆ ರಾತ್ರಿ ಆದರೆ ಅವ್ರ ಚಿತ್ರರಂಗದ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರು, ಅದರ ಬಗ್ಗೆನೇ ಮಾಹಿತಿ ಕಲೆ ಆಗ್ತಾ ಇದ್ರು. ಇವೆಲ್ಲವನ್ನು ನಾವು ದ್ವಾರಕೀಶ್ ಅವರಿಂದ ಕಲ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ತಟ್ಟಂತ ನಮಗೆ ನೆನಪಾಗೋದು ಚಿತ್ರರಂಗ ಅಂದ ತಕ್ಷಣ ರಾಜ್ಕುಮಾರ್, ವಿಷ್ಣುವರ್ಧನ್, ದ್ವಾರಕೀಶ್ ಒಬ್ಬ ಹಾಸ್ಯ ಕಲಾವಿದನಾಗಿ ಚಿತ್ರರಂಗಕ್ಕೆ ಬಂದು ಈ ಮಟ್ಟಕ್ಕೆ ಬೆಳೀತಾರೆ ಅಂತ ಯಾರೂ ನಿರೀಕ್ಷೆ ಮಾಡಲಿಲ್ಲ, ಯಾರು ಸಾಧ್ಯನೇ ಇಲ್ಲ. ಸ್ಯಾಂಡಲ್ವುಡ್ ಅಂದ್ರೆ ಕನ್ನಡ ಚಿತ್ರರಂಗ ಮತ್ತೊಂದು ರೀತಿಯ ಮಜಲನ್ನ ಪಡೆದುಕೊಳ್ಳೋದಕ್ಕೆ, ಮತ್ತೊಂದು ಆಯಾಮವನ್ನ ಪಡೆದುಕೊಳ್ಳುವಲ್ಲಿ ದ್ವಾರಕೀಶ್ ಅವರ ನಡೆ ಗಮನ ಸೆಳೆದಿರೋದು ಅಂತ. ಖಂಡಿತವಾಗ್ಲಿ. ನಾನು ಒಂದು ಮಾತು ಹೇಳ್ತೀನಿ, ನಮ್ಮ ಮಾರುಕಟ್ಟೆ ಚಿಕ್ಕದಾದ್ರೂ ಕೂಡ ಅದೆಷ್ಟು ಧೈರ್ಯ ಇತ್ತು ಯೋಚನೆ ಮಾಡಿ. ಹೈ ಬಡ್ಜೆಟ್ ಸಿನಿಮಾ ಮಾಡೋದು, ಜೊತೆಗೆ ವಿದೇಶದಲ್ಲಿ ಪ್ರಪ್ರಥಮವಾಗಿ ವಿದೇಶಕ್ಕೆ ಶೂಟಿಂಗ್ ಅಂತ ಹೋಗಿದ್ದೇ ನಮ್ಮ ದ್ವಾರಕೀಶ್ ಅಣ್ಣವರು. ಅದು ನಮ್ಗೆ ಹೆಮ್ಮೆ. ನಾವು ಮಾಡಬಲ್ಲೋ, ನಾವು ಬೇರೆ ಭಾಷೆಗೆ ತಕ್ಕಾಗಿ ನಿಲ್ಲಬಲ್ಲೋ ಅನ್ನೋದನ್ನ ತೋರಿಸ್ಕೊಟ್ಟವರು. ಅದಕ್ಕೆ ಹೇಳೋದು, ಧೈರ್ಯ ಬೇಕು. ಅವರು ಸೋತಾಗ ಅವ್ರ ಮರ್ಮ ಏನಿತ್ತು ಅಂದ್ರೆ, ಸೋತಾಗ ಯಾವತ್ತೂ ಕುಗ್ಲಿಲ್ಲ, ಗೆದ್ದಾಗ ಹಿಗ್ಗಲಿಲ್ಲ. ಸರಿಸಮಾನಾಗಿ ತಗೊಂಡಂತವರು ದ್ವಾರಕೀಶ್ ಅವರು. ಇವತ್ತು ಅವರು ನಮ್ಮ ಜೊತೆ ಇಲ್ಲ. ಅವರ ಆದರ್ಶಗಳಿದ್ದಾವೆ. ಅವ್ರು ಮಾಡಿದಂಥ ಚಿತ್ರಗಳನ್ನ ನೋಡಿಕೊಂಡು ನಾವು ಇವತ್ತು ಆ ಮಾರ್ಗದಲ್ಲಿ ನಡಿಬೇಕಾಗಿತ್ತೆ. ನನ್ನ ಈಗಿನ ಪೀಳಿಗೆಗೆ ಅದನ್ನೇ ಹೇಳೋದಕ್ಕೆ ಬಯಸ್ತೇನೆ. ಅವ್ರನ್ನ ನೋಡಿ ನೀವು ಆ ಚಿತ್ರ ಮಾಡೋದು ಹೇಗೆ ಅಂತ. ಬಹಳ ಗ್ರಾಮಾಂತರ ಪ್ರದೇಶದಿಂದ ಬಂದಂಥವ್ರು, ಹುಣಸೂರು ಆ ಕಡೆಯಿಂದ ಬಂದಂಥವ್ರು, ಮೈಸೂರು ಆ ಕಡೆಯಿಂದ ಬಂದಂಥವ್ರು ಇವತ್ತು ಈ ಮಟ್ಟಕ್ಕೆ ಬೆಳೆದ್ರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದ್ರು. ಅದನ್ನ ನೆನಪು ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಆ ಕೊಡುಗೆ ಯಾವಾಗ್ಲೂ ಕೂಡ ನಮ್ಮ ಜೊತೆಗಿರುತ್ತೆ, ದ್ವಾರಕೀಶ್ ಅವರು ಇಲ್ಲ ಅಂದ್ರೂ ಕೂಡ. ಧನ್ಯವಾದಗಳು ಸರ್ ಮಾತನಾಡಿದ್ದಕ್ಕೆ. ಈಗ ದ್ವಾರಕೀಶ್ ಅವರು ಇಲ್ಲ ಅಂದ್ರೂ ಕೂಡ ಅವರು ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ಕೊಡುಗೆ ಯಾವತ್ತೂ ಕೂಡ ನಮ್ಮ ಜೊತೆಗಿರುತ್ತೆ, ಅವರು ಹಾಕಿ ಕೊಟ್ಟಿರುವಂತಹ ಮಾರ್ಗದರ್ಶನ ನಮ್ಮ ಜೊತೆಗಿರುತ್ತೆ ಅನ್ನುವಂತಹ ವಿಚಾರವನ್ನ ಸಾರಾ ಗೋವಿಂದ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ನಾನು ಶ್ರುತಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.